ನನ್ನ ಜೀವನವನ್ನು ಯೇಸುವಿಗೆ ಸಮರ್ಪಿಸೋ. ನಿಮ್ಮ ನೋವು, ಭಾರ, ವೇದನೆ, ದುಃಖ ಎಲ್ಲವನ್ನು ಯೇಸುವಿಗೆ ಸಮರ್ಪಿಸು. ಎಲ್ಲವನ್ನು ಸಮರ್ಪಿಸಿ.
ಹೃದಯದ ಭಾರದಿಂದ ಯೇಸು ಯೇಸು ಹೇಳಿ, ಯೇಸುವೇ ನಾನು ಬಂದಿದ್ದೇನೆ, ಯೇಸುವೇ ಯೇಸು ಯೇಸುವೇ ನಾನು ಬಂದಿದ್ದೇನೆ, ಯೇಸುವೇ ನನ್ನನ್ನು ನೋಡುವವರು ಯಾರು ಇಲ್ಲ, ಯೇಸುವೇ ನನ್ನನ್ನು ನಿಜವಾಗಿ ಪ್ರೀತಿಸುವವರು ಯಾರು ಇಲ್ಲ, ಯೇಸುವೇ ಯೇಸುವೇ ಯಾರು ನನ್ನನ್ನು ಪ್ರೀತಿಸುತ್ತಾರೆ, ಯೇಸುವೇ ಎಲ್ಲರೂ ನನ್ನನ್ನು ತೆಗಳುತ್ತಾರೆ, ಯೇಸುವೇ ಎಲ್ಲರೂ ನನ್ನನ್ನು ತಿರಸ್ಕರಿಸುತ್ತಾರೆ, ಯೇಸುವೇ ದರಿದ್ರ ದರಿದ್ರ ಎಂದು ಹೇಳುತ್ತಾರೆ, ಯೇಸುವೇ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾರೆ, ಯೇಸು ಯಾವಾಗಲೂ ಶಪಿಸುತ್ತಾನೆ, ಯೇಸು ಯೇಸುವೇ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಯೇಸುವೇ ನನ್ನ ಮಕ್ಕಳಿಗೆ ಅನ್ನಪಾನಗಳನ್ನು ಕೊಡುವ ಯಾರಿಲ್ಲ, ಯೇಸುವೇ ನನ್ನ ಅವಶ್ಯಕತೆಗಳನ್ನು ಪೂರೈಸುವ ಯಾರಿಲ್ಲ, ಯೇಸುವೇ ನಿಮ್ಮ ಬಳಿ ನಾನು ಬಂದಿದ್ದೇನೆ, ಯೇಸುವೇ ಕರುಣಿಸು. ಯೇಸುವೇ ನನ್ನನ್ನು ಪ್ರೀತಿಸುವುದಿಲ್ಲ, ಯೇಸುವೇ ನಾನು ಎಷ್ಟು ನನ್ನ ಕುಟುಂಬವನ್ನು ನಡೆಸಿದರು, ನನ್ನ ಕುಟುಂಬಕ್ಕಾಗಿ ಹಗಲು ರಾತ್ರಿ ನಾನು ದುಡಿದು ನನ್ನ ಹೆಂಡತಿ ನನ್ನನ್ನು ಗೌರವಿಸುವುದಿಲ್ಲ, ಯೇಸುವೇ ಯಾವಾಗಲೂ ಹಣ 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 ಎಂದು ಹೇಳುತ್ತಾರೆ, ಯೇಸುವೇ ನನ್ನನ್ನು ಪ್ರೀತಿಯನ್ನೇ ಕೊಡ್ತಾರೆ, ಪ್ರೀತಿಯನ್ನೇ ಕೊಡುವುದಿಲ್ಲ, ಯೇಸು ಯಾರು ಯೇಸುವೇ ಯಾರಿಗಾಗಿ ಯೇಸುವೇ ಈ ಜೀವನ ಬೇಸತ್ತು ಹೋಗಿದೆ, ಯೇಸುವೇ ಹಾಗೆಲ್ಲ ಕುಡಿತನಾಗಿದ್ದೇನೆ, ಯೇಸುವೇ ಹುಚ್ಚನಾಗಿದ್ದೇನೆ, ಯೇಸುವೇ ಸಮಾಧಾನ ಇಲ್ಲ, ಯೇಸುವೇ ಯೇಸುವೇ ಪ್ರಾರ್ಥಿಸಿದೆ, ನಿನ್ನ ಪ್ರಾರ್ಥನೆಯನ್ನು ಕೇಳುವ ಸಮಯ ಆಗಿದೆ, ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಿಯ ಅಂತರಾಳದಿಂದ ಪ್ರಾರ್ಥಿಸಿ. ಪ್ರಾರ್ಥಿಸಿ ಪ್ರಿಯರೇ, ಇದು ನೀ ಕೇಳಿಕೊಳ್ಳುವ ಸಮಯ, ನಿನ್ನ ದೇವರನ್ನು ಮಾತನಾಡುವ ಸಮಯ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿಂದಲೇ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ, ಯಾವುದು ನನ್ನಿಂದ ಅಲ್ಲ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ ಸ್ವಾಮಿ, ನನ್ನ ಕುಟುಂಬ ಯೇಸುವೇ ನೆಮ್ಮದಿಯಾಗಿರುವುದು ನಿಮ್ಮ ಕೃಪೆಯಿಂದಲೇ ಸ್ವಾಮಿ. ಶೂನ್ಯವಾಗಿ ನೂರಕ್ಕೆ ನೂರಷ್ಟು ಮಾಡಿ ಯೋಗ್ಯನೆಂದು ಕರೆಯಿತು ನಿನ್ನ ಕೃಪೆಯಲ್ಲವೇ, ಘಳಿಗೆ
ಕೃಪೆಯೇ ಸ್ವಾಮಿ, ನಿನ್ನ ಕೃಪೆಯೇ ಸ್ವಾಮಿ, ಕೃಪೆ 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 ಅಪ್ಪ ಎಲ್ಲ ನಿನ್ನ ಕೃಪೆ, ಕೃಪೆ ಕೃಪೆ ಕೃಪೆ.
ನಿನ್ನ ದೇವರು ನಿನ್ನನ್ನು ನೋಡುವ ಗಳಿಗೆ, ನಿನ್ನ ದೇವರು ನಿನ್ನನ್ನು ಕಾಲಗಳಿಗೆ, ನಿನ್ನನ್ನು ಈ ಕ್ಷಣ ಆಶೀರ್ವದಿಸಿದಂತಹ ಗಳಿಗೆ, ನಿನ್ನ ಮನದಾಳದ ಹೃದಯದ ಅಂತರಾಳದ ಭಿನ್ನವನ್ನು ಆಲಿಸಿ ನಿನಗೆ ಸದುತ್ತರವನ್ನು ಕೊಡುವಂತಹ ಗಳಿಗೆ, ಕಾಲವೆಲ್ಲ ಕಾಪಾಡುವ ದೇವರು, ನಿನ್ನ ಕಣ್ಣೀರನ್ನೆಲ್ಲವನ್ನು ಒರೆಸುವ ದೇವರು. ಹೌದು, ಒಂದೊಂದು ದಿನವೂ ನಿನ್ನನ್ನು ನಡೆಸಿದಂತ ದೇವರು ನಿನ್ನ ಮುಂದೆ ಇದ್ದಾರೆ. ಸದಾ ನಿನಗೆ ಸುಖವನ್ನು ಬಯಸುವ ದೇವರು ನಿನ್ನ ಮುಂದೆ ಇದ್ದಾರೆ. ಹೌದು, ರಾತ್ರಿಯೆಲ್ಲ ನಿನ್ನ ಅಳುವಾಗ ನಿನ್ನನ್ನು ನೋಡುವಂತಹ ದೇವರ ಮುಂದೆ ನೀನಿರುವೆ. ನಿನ್ನ ಕಣ್ಣೀರನ್ನು ಒರೆಸುವಂತಹ ದೇವರು ನಿನ್ನ ಮುಂದೆ ಇದ್ದಾರೆ. ನಿನಗೆ ಧೈರ್ಯ ಕೊಡುವಂತ ದೇವರು ನಿನ್ನ ಮುಂದೆ ಇದ್ದಾರೆ. ಸಹಾಯಕರಾಗಿರುವಂತ ದೇವರು ನಿನ್ನ ಮುಂದೆ ಇದ್ದಾರೆ. ಈ ಜೀವನ ಯಾಕೆ ಎಂದು ಆತ್ಮಹತ್ಯೆಯಿಂದ ಇರುವಾಗ ನಿನಗೆ ಬಿಡುಗಡೆಯನ್ನು ಕೊಟ್ಟಂತ ದೇವರು ನಿನ್ನ ಮುಂದೆ ಇದ್ದಾರೆ. ನಿನ್ನ ಹೇಳಿದ್ದನ್ನು ತೆಗೆದುಹಾಕಿದಂತ ದೇವರು ನಿನ್ನ ಮುಂದೆ ಇದ್ದಾರೆ. ನಿತ್ಯ ಸಹಾಯಕನಾಗಿ ಕಾಯುವ ದೇವರು ನಿನ್ನ ಮುಂದೆ ಇದ್ದಾರೆ. ಆ ದೇವರನ್ನ ಹಾಡಿ ಅನಿಸುತ್ತಾ, ಆ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುತ್ತಾ ನಾವು ಆರಾಧಿಸೋಣ. ಎಲ್ಲರೂ ಎದ್ದು ನಿಂತು ಈ ಹಾಡುಗಳ ಸಾಲುಗಳ ಮೂಲಕವಾಗಿ ಕಾಲವೆಲ್ಲ ಕಾಪಾಡಿದ ದೇವ, ನಿನಗೆ ಸ್ತೋತ್ರ ದೇವ. ಈ ನನಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಈ ದಿನದಲ್ಲಿ ನನ್ನನ್ನು ಕರೆತಂದಕ್ಕಾಗಿ, ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ, ನಿನ್ನ ವಾಕ್ಯದ ಅಭಿಷೇಕವನ್ನು ಕೊಟ್ಟಿದ್ದಕ್ಕಾಗಿ, ನನಗೆ ಪರಿವರ್ತನೆ ಕೊಟ್ಟದಕ್ಕಾಗಿ, ವಾಕ್ಯಗಳ ಮೂಲಕವಾಗಿ ನನ್ನನ್ನು ಮಾತನಾಡಿದಕ್ಕಾಗಿ ಸ್ತೋತ್ರ ಎಂದು ನಾವು ಹಾಡೋಣ, ಆಲಿಸೋಣ, ಸ್ತುತಿಸೋಣ. ಎಲ್ಲ ರೀತಿಯಿಂದ ಕೈಗಳನ್ನು ಕಟ್ಟುತ್ತಾ ಈ ಒಂದು ಸಂದರ್ಭದಲ್ಲಿ ಗುರುಗಳು ತಮ್ಮ ಕರಗಳನ್ನು ನಮ್ಮ ಮೇಲೆ ಚಾಚಿ ಆಶೀರ್ವದಿಸಿ ತೈಲಾಭಿಷೇಕ ಮಾಡಲಿದ್ದಾರೆ. ಕಾಲವೆಲ್ಲ ಕಾಯುವ ದೇವರು ಈ ತೈಲಾಭಿಷೇಕದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ಆಳುತ್ತಾ, ಅರಸುತ್ತಾ, ನಮಿಸುತ್ತಾ ಆ ಪ್ರಭುವಿನಲ್ಲಿ ಒಂದಾಗೋಣ. ಪ್ರಭುವಿನ ತೈಲಾಭಿಷೇಕಕ್ಕಾಗಿ ಆಶೀರ್ವಾದದೊಂದಿಗೆ ನಾವು ಮುಂದೆ ಬರೋಣ. ಈ ಹಾಡಿನ ಸಾಲುಗಳಲ್ಲಿ ನಮ್ಮನ್ನೇ ಸಮರ್ಪಿಸುತ್ತಾ ಆ ಪ್ರಭುವಿಗೆ ಅಭಿನಂದಿಸೋಣ. Thank you.
ವಿಶ್ವಾಸದ ಪ್ರಾರ್ಥನೆ, ನಮ್ಮನ್ನು ಗುಣಪಡಿಸುವ ಪ್ರಾರ್ಥನೆ. ಬೇರೆ ಯೇಸು ನಮ್ಮ ಮುಂದೆ ಇದ್ದಾರೆ, ಯೇಸು ನಿನ್ನ ಮುಂದೆ ಇದ್ದಾರೆ. ಯೇಸುವನ್ನು ನೋಡು, ಯೇಸುವನ್ನು ನೋಡು. ಯೇಸುವನ್ನ ನೋಡುತ್ತಾ ಯೇಸುವಿಗಾಗಿ ಅಪ್ಪಳಿಸಿ, ಯೇಸುವೇ ನನ್ನನ್ನು ಆಶೀರ್ವದಿಸಿರಿ, ಯೇಸುವೇ ನನ್ನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸು. ಆಶೀರ್ವಾದದ ಕೃಪಾಮಣಿಯು ನಿನ್ನ ಮೇಲೆ ಇಳಿಯುವ ಸಮಯ. ಅಗ್ನಿಯ ನಾಳವಾಗಿ ಪವಿತ್ರಾತ್ಮ ಇಳಿದು ಬನ್ನಿ ಎಂದು, ಅಭಿಷೇಕ ಮಾಡಿ ಎಂದು ಪ್ರಾರ್ಥಿಸೋಣ, ಆಡೋಣ. ಅಗ್ನಿಯ ನಾಳವಾದ ಪವಿತ್ರಾತ್ಮ ನಮ್ಮಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ವಿಚಾರಣೆಯಲ್ಲಿಯೂ, ನಮ್ಮ ಯಾಜಕರಲ್ಲಿಯೂ, ಕನ್ಯಾಸ್ತ್ರೀಯರಲ್ಲಿಯೂ, ಎಲ್ಲ ಯುವಕ ಯುವತಿಯರಲ್ಲಿ ತುಂಬಿ ಹರಿಯಲೆಂದು ನಾವು ಪ್ರಾರ್ಥಿಸೋಣ. ಆಶೀರ್ವಾದಕ್ಕಾಗಿ ನಾವು ಸಿದ್ಧರಾಗೋಣ. ಯೇಸುವನ್ನು ನೋಡೋಣ. ಪರಮ ಪ್ರಸಾದದ ಯೇಸುವನ್ನು ನೋಡಿ, ಯೇಸುವೇ ನನ್ನನ್ನು ಆಶೀರ್ವದಿಸಿರಿ, ಯೇಸುವೇ ನನ್ನನ್ನು ಮುಟ್ಟಿರಿ ಎಂದು ನಾವು ಯೇಸು Happy birthday.
ಪ್ರಾರ್ಥಿಸಿ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿ, ಆಗಿರುವ ವಿಚಾರಣೆಯ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಇದು ನಿಮ್ಮ ಕರವಲ್ಲ, ಪ್ರಭುವಿನ ಕರವಾಗಿ ಆಶೀರ್ವಾದವನ್ನು ನಮಗೆ ಕೊಡಿ. ಹೆಚ್ಚಿಗೆ ಪ್ರಾರ್ಥಿಸಿರಿ ಗುರುಗಳೇ, ನಮ್ಮೆಲ್ಲರ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಗುರುಗಳೇ. ಹಾಗೆಯೇ ಮಂಡಿಯಲ್ಲಿ ಸಾಷ್ಟಾಂಗವಾಗಿ ಪ್ರಾರ್ಥಿಸಿ. ಒಂದು ನಿಮಿಷ ನಿಮ್ಮ ಶಿರಸ್ಸನ್ನ ಪವಿತ್ರಾಲಯದ ಮೇಲೆ ಇಟ್ಟು ನಿಮ್ಮ ಭಿನ್ನಕ್ಕಾಗಿ ಪ್ರಾರ್ಥಿಸಿ. ಏನು ನಿಮ್ಮ ಕೋರಿಕೆ ಇದೆ ಅದಕ್ಕಾಗಿ ಪ್ರಾರ್ಥಿಸಿ. ಏನು ಎದುರಿಸಿದೆ ಅದಕ್ಕಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸಿ ಪ್ರಾರ್ಥಿಸಿದ್ದೇವೆ. ಹಾಗೆಯೇ ಮನೆಗೆ ಪ್ರಾರ್ಥಿಸಿ. ಪ್ರಾರ್ಥಿಸಿ. ನಿಮ್ಮ ಭಿನ್ನಗಳಿಗಾಗಿ ಬೋರ್ಗಳಿಂದ ಪ್ರಾರ್ಥಿಸುವ ಸಮಯವಾಗಿದೆ. ಪ್ರಾರ್ಥಿಸಿ. ಪ್ರಾರ್ಥಿಸಿ. ನಿನ್ನ ಪ್ರಾರ್ಥನೆ ಸ್ವರ್ಗದತ್ತ ಧೂಪದಂತೆ ಒಯ್ಯುವ ಸಮಯವಾಗಿದೆ. ಪ್ರಾರ್ಥಿಸಿ. ಪ್ರಾರ್ಥಿಸಿ. ಬೋರ್ಗಳಿಂದ ಪ್ರಾರ್ಥಿಸಿ. ಪ್ರಾರ್ಥಿಸಿ. ನೀರಿನ ಚಿಲುಮೆಯ ಪ್ರಭು ಯೇಸುವಿನ ರಕ್ತವು ನಿಮ್ಮ ಮೇಲೆ ಚಿಮುಕಿಸಲ್ಪಡುವಂತಹ ಸಮಯ. ಪ್ರಭು ಯೇಸುವಿನ ರಕ್ತವು ಚಿಮುಕಿಸಲ್ಪಡುವಂತಹ ಸಮಯ. ಈಸೋ ಬೆಳೆದಿಂದ ಅಲ್ಲ, ಪ್ರಭು ಯೇಸುವಿನ ರಕ್ತದಿಂದ ಇಗೋ ಪೋಷಿತರಾಗುವ ಸಮಯ. ಯೇಸುವಿನ ರಕ್ತವು ನಿನ್ನನ್ನು ತೊಳೆಯುತ್ತದೆ. ಇಗೋ ಈ ಕ್ಷಣ ಯೇಸುವಿನ ರಕ್ತವು ನಿನ್ನ ಮೇಲೆ ಚಿಮುಕಿಸಲ್ಪಡುತ್ತದೆ. ಯೇಸುವಿನ ರಕ್ತದಿಂದ ಪೋಷಿತರಾಗುವ ಸಮಯ. ಎಲ್ಲ ಬಂಧನ ಕಟ್ಟುಗಳು ಸಹ ಬಿಚ್ಚುವ ಈ ಕ್ಷಣದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಮಯ. ಕಹಿಯಾದ ನೀರು ಸಿಹಿಯಾದಂತೆ ಕಹಿಯಾದ ನಿಮ್ಮ ಜೀವನ ಆಶೀರ್ವಾದ ಜೀವನವಾಗುವ ಸಮಯ. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಯೇಸುವಿನ ರಕ್ತ ನಿನ್ನ ಮೇಲೆ. ಯೇಸುವಿನ ರಕ್ತ ನಿನ್ನ ಮೇಲೆ. ಯೇಸುವಿನ ರಕ್ತ ನಿನ್ನ ಮೇಲೆ. ಯೇಸುವಿನ ರಕ್ತ ನಿನ್ನ ಮೇಲೆ. ಯೇಸುವಿನ ರಕ್ತವೇ ನಿನ್ನ ಮೇಲೆ.
Praise the Lord. Praise the Lord. Praise the Lord. Praise the Lord. Hallelujah. 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 ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀವಿ ಬರ್ತಾರೆ. ಸಂತೋಷವಾಗಿದ್ದೀರಾ? ಹೌದು ಬರ್ತಾರೆ. ಸಂತೋಷವಾಗಿದೆ. ದೇವರಿಗೆ ಜೋರಾಗಿ ಕೈ ತಟ್ಟಿ ಒಂದು ಸ್ತುತಿ ಮಾಡಿ. ಈ ಆನಂದಕ್ಕೆ ಕಾರಣ ನಿಮ್ಮ ಪೂಜ್ಯ ಗುರುಗಳು ಅಬ್ರಹಾಂ ಎಂದು ದೇವರು ಕರೆದು ನಿಮ್ಮ ವಿಚಾರಣೆಗೆ ಸೇವೆ ಮಾಡಲು ಕಳಿಸಿದಂತಹ ಕುರಿಗಾಯಿ ಅವರ ನೀವೆಲ್ಲರನ್ನು ಆಧ್ಯಾತ್ಮಿಕತೆಯಲ್ಲಿ ಕೊಂಡೋಗಬೇಕು, ದೇವರನ್ನು ನೀವು ಕಂಡುಕೊಳ್ಳಬೇಕು ಎಂಬುವಂತಹ ಅವರ ಈ ದಿನದ ಈ ಧ್ಯಾನ 1 ಗಂಟೆಗೆ 2 ಗಂಟೆಗೆ ಹೀಗೆ ಮುಗಿಸಬೇಕು ಅಂತ ಹೇಳಿ 4 ಗಂಟೆ ಕಳೆದು ಹೋಯಿತು. ಗುರುಗಳೊಡನೆ ನೀವು ಪ್ರೋತ್ಸಾಹಿಸಿದಂತಹ ಈ ಒಂದು ಪ್ರೋತ್ಸಾಹ ತುಂಬಾ ಅಗಮ್ಯವಾದದ್ದು. ಈ ಅವಕಾಶವನ್ನ ದೇವರು ನಿಮ್ಮ ಗುರುಗಳ ಮೂಲಕವಾಗಿ ನಿಮ್ಮ ಪರವಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಗುರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಒಬ್ಬರು ಸಹ ಹೊರಗೆ ಹೋಗದೆ ಅಲುಗಾಡದೆ ಈ ಸಮಯದವರೆಗೆ ಕುಳಿತು ದೇವರ ವಾಕ್ಯವನ್ನು ನೀವು ಧ್ಯಾನಿಸುವುದು ಮಾತ್ರವಲ್ಲ, ಅದನ್ನು ಪಾಲಿಸಿದರೆ ನೀವು ಹೇರಾಳವಾದ ಆಶೀರ್ವಾದವನ್ನು ಪಡೆದುಕೊಳ್ತೇವೆ. ಖಂಡಿತವಾಗಿಯೂ ಪ್ರೋತ್ಸಾಹಿಸಿದಂತ, ನನ್ನನ್ನು ಪ್ರೀತಿಸಿದಂತ, ನನಗಾಗಿ ಪ್ರಾರ್ಥಿಸುವಂತ ನಿಮಗೂ ಸಹ ಧನ್ಯವಾದಗಳನ್ನು ನಾನು ಸಲ್ಲಿಸಿಕೊಳ್ತೇನೆ. ಹಾಗೆ ಸಿಸ್ಟರ್ಸ್ ಎಲ್ಲ ಪೀಠವನ್ನು ಹಿಡಿದು ಎಲ್ಲವನ್ನು ಅಲಂಕಾರ ಮಾಡಿ ನನಗೆ ಸಹೋದರನಂತೆ ಪ್ರೀತಿಯನ್ನು ಕೊಟ್ಟು ಒಳ್ಳೆಯ ಆಹಾರವನ್ನು ಕೊಟ್ಟಂತಹ ಸಿಸ್ಟರ್ಸ್ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದು ವಾದ್ಯಗೋಷ್ಠಿಯೊಂದಿಗೆ ಈ ಒಂದು ಧ್ಯಾನವನ್ನು ಮೆರುಗುಗೊಳಿಸಿದಂತಹ ವಾದ್ಯಗೋಷ್ಠಿಯ ತಂಡದವರಿಗೆ ವಂದನೆಗಳನ್ನು ಸಹ ಸಲ್ಲಿಸಿಕೊಡ್ತೇನೆ. ಹಾಗೆಯೇ ಮತ್ತು ಪ್ರೇಸ್ ಎಲ್ಲರಿಗೂ ವಂದನೆಗಳಿಂದ ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ. ಯಾರಿಗಾದ್ರೂ ನಮ್ಮೊಡನೆ ಸೇರಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸಬೇಕು ಅಂತ ಮನಸ್ಸಿದ್ರೆ ಬರ್ಬೋದು ಪ್ರಾರ್ಥನೆ ಮಾಡಲಿಕ್ಕೆ. ಬೆಳಿಗ್ಗೆ 5 ಗಂಟೆಗೆ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡಿ ತಕ್ಷಣ ನೀವು ಬಲಿಪೂಜೆಗೂ ಸಹ ಹೋಗಬಹುದು, ಪ್ರಾರ್ಥನಾ ಜೀವಿತವನ್ನ ಮಾಡಬಹುದು, ಪವಿತ್ರ ಆತ್ಮನ ಜೀವಿತವನ್ನು ಅನುಭವಿಸಬಹುದು. ಯಾರಿಗಾದ್ರೂ ಬರ್ಲಿಕ್ಕಿದ್ರೆ ಬರ್ಬೋದು, ಖಂಡಿತ ಬರ್ಲಿಕ್ಕೆ ಸಾಧ್ಯ. ನಿಮ್ಮ ಊರಿಗಾಗಿ ಪ್ರಾರ್ಥಿಸಲಿಕ್ಕೆ ಬನ್ನಿ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಲಿಕ್ಕೆ ಬನ್ನಿ, ನಿಮ್ಮ ಯಾಚಕರಿಗಾಗಿ, ನಿಮ್ಮ ವಿಚಾರಣೆಗಾಗಿ, ಮುಖ್ಯವಾಗಿ ನಿಮ್ಮ ಧರ್ಮಾಧ್ಯಕ್ಷರಿಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಇವತ್ತು ಫಸ್ಟ್ ಹೇಳಬೇಕಾಗಿತ್ತು, ಅದಾದರೆ ಅವರು ಮಾಡಿಬಿಟ್ಟಿದ್ದಾರೆ. ಈಗ